ನಮಸ್ಕಾರ. ಈ ದಿನ ಮುಖಾಮುಖಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಜ್ಯದ ಬಜೆಟ್ ಅಂತಂದ್ರೆ ಅದು ಕೇವಲ ಅಂಕಿ ಅಂಶಗಳ ಪಟ್ಟಿ ಅಲ್ಲ. ಅದು ಅಭಿವೃದ್ಧಿಗೆ ಹಿಡಿದಂತ ಒಂದು ಕನ್ನಡಿ. ಅದು ಮುಂದಿನ 1 ವರ್ಷದ ಅಭಿವೃದ್ಧಿಯ ದಿಕ್ಕು ಕೂಡ ಹೌದು. ಅದು ಜನರ ಕನಸುಗಳಿಗೆ ಹಣದ ರೂಪ ಕೊಡುವಂತ ದಾಖಲೆ ಕೂಡ ಹೌದು. ಆದ್ರೆ ಪ್ರಶ್ನೆ ಏನ್ ಗೊತ್ತಾ? ಈ ಬಾರಿ ಬಜೆಟ್ ಜನರ ಬದುಕಿಗೆ ನಿಜವಾದ ಬದಲಾವಣೆ ತರೋಕ್ ಸಾಧ್ಯ ಇದೆಯಾ? ಯುವಕರಿಗೆ ಉದ್ಯೋಗ ಸಿಗ್ಬಹುದಾ? ರೈತರ ಸಮಸ್ಯೆಗೆ ಸ್ಪಷ್ಟ ಪರಿಹಾರ ಸಿಗ್ಬೋದಾ? ಅಲ್ಪಸಂಖ್ಯಾತರು, ಹಿಂದುಳಿದವರು, ಮಧ್ಯಮ ವರ್ಗ ಇವರಿಗೆ ನ್ಯಾಯ ಸಿಗತ್ತಾ? ಈ ಬಗ್ಗೆ ಜನರ ನಿರೀಕ್ಷೆ ಏನು? ಈ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಪರ ಹೋರಾಟಗಾರರಾಗಿರುವಂತಹ ಅಕ್ಕೈ ಪದ್ಮಶಾಲಿ ಅವರಿದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಹಾಗೇನೆ ಹಿರಿಯ ಪತ್ರಕರ್ತರಾಗಿರುವಂತಹ ಧರಣೀಶ್ ಬೂಕುನ್ಕೆರೆ ಅವರಿದ್ದಾರೆ. ನಮಸ್ತೆ, ಚರ್ಚೆಗೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಓಕೆ ಅಕ್ಕ ಮೇಡಮ್, ನಿಮ್ಮಿಂದನೇ ನಾನು ಇವತ್ತಿ ಒಂದು ಚರ್ಚೆಯನ್ನ ಶುರು ಮಾಡ್ತೇನೆ. ಬಜೆಟ್ ಅಂದ ತಕ್ಷಣ ನಿಮ್ಮ ನಿರೀಕ್ಷೆಗಳು ಏನು? ಬಜೆಟ್ ಅಂತ ಬಂದಾಗ ಆ ವರ್ಷದಲ್ಲಿ ಆಗುವ ಕಾರ್ಯಕ್ರಮಗಳು, ಸಮುದಾಯಗಳನ್ನ ದೃಷ್ಟಿಕೋನ ಇಟ್ಕೊಂಡು ಮಂಡಿಸುವಂತಹ ಒಂದು ಆಯವ್ಯಯ ಏನಿದೆಯೋ ಅದರಲ್ಲಿ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅತ್ಯಗತ್ಯತೆಯಲ್ಲಿ ಮತ್ತು ಆನ್ ಪ್ರಯಾರಿಟಿ ವೈಸ್ ಅಲ್ಲಿ ನಮ್ಮ ಸಮುದಾಯಕ್ಕೆ ಈ ಸತಿ ಬಜೆಟ್ ನ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನನ್ನ ಪ್ರಕಾರ ಬಜೆಟ್ ಬಂದಾಗ ನಾನು ತುಂಬಾ ಎಂಫಸಿಸ್ ಮಾಡ್ಬೇಕಾಗಿರುವಂತದ್ದು ಜೆಂಡರ್ ಬಜೆಟಿಂಗ್ ಅಂತ ಹೇಳ್ತೀವಿ. ಲಿಂಗತ್ವದ ಆಧಾರ ಮಂಡಿಸುವಂತಹ ಆಯವ್ಯಯ, ಅದು ಮಹಿಳೆಯರಿರಲಿ, ವಿಕಲಚೇತನ ಸಮುದಾಯದವರಿರಲಿ, ಲೈಂಗಿಕ ಅಲ್ಪಸಂಖ್ಯಾತರಲ್ಲಿ, ತುಳಿತಕ್ಕೊಳಗಾದ ಸಮುದಾಯ ಇರಲಿ, ಧಾರ್ಮಿಕ ಜಾತಿವಾರ ಅಲ್ಪಸಂಖ್ಯಾತರಲ್ಲಿ ಎಲ್ಲಾ ಸಮುದಾಯಗಳನ್ನ ಇಟ್ಕೊಂಡು ಮಾಡುವಂತಹ ಈ ಒಂದು ಬಜೆಟ್ ನಾವು ತುಂಬಾ ನಿರೀಕ್ಷೆ ಮಾಡ್ತಾ ಹೋಗ್ತಾ ಇರ್ತೇವೆ. ಓಕೆ, ಧರಣೀಶ್ ಸರ್, ಈಗಾಗಲೇ ಇದು ಆಕ್ಚುಲಿ ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಕಳೀತಾ ಇದೆ. ಈ ನಡುವೆ ಒಳ ಮೀಸಲಾತಿ ಅದು ಸಹ ಪ್ರಶ್ನೆಯಾಗಿ ಉಳಿದಿದೆ. ಉದ್ಯೋಗದ ಬಗ್ಗೆ ಈಗಾಗಲೇ ಹೋರಾಟಗಳು ಶುರುವಾಗಿದೆ. ಕೋಗಿಲು ಅಲ್ಲಿ ಮನೆ ಕಳ್ಕೊಂಡವರಿಗೆ ಇನ್ನೂ ಸಹ ಸೂರ್ ಸಿಕ್ಕಿಲ್ಲ. ದೇವನಹಳ್ಳಿಯಲ್ಲಿ ರೈತರ ಭೂಮಿಯನ್ನ ವಶಕ್ಕೆ ಪಡೆದ ರೀತಿಯಲ್ಲಿ ಆನೇಕಲ್ನಲ್ಲೂ ಸಹ ರೈತರ ಭೂಮಿಯನ್ನ ವಶಕ್ಕೆ ಪಡೆಯೋಕ್ ಹೊರಟಿದೆ. ಈ ಬಜೆಟ್ ಇನ್ನೂ ಜನರಿಗೆ ನಿರೀಕ್ಷೆಯನ್ನ ಇಟ್ಕೊಳ್ಳುವಂತೆ ಮಾಡ್ತಾ ಇದೆಯಾ, ಅಥವಾ ನಿರೀಕ್ಷೆಗಳೆಲ್ಲ ಸತ್ತು ಹೋಗ್ಬಿಟ್ಟಿದ್ಯಾ ಅಂತ? ಇಲ್ಲ, ಖಂಡಿತ ನಿರೀಕ್ಷೆಗಳಿದಾವೆ. ಅದರಲ್ಲೂ ಸಿದ್ದರಾಮಯ್ಯ ಅವ್ರ ಮೇಲೆ ಸ್ವಲ್ಪ ಜಾಸ್ತಿನೇ ನಿರೀಕ್ಷೆಗಳು ಇದಾವೆ. ಆದ್ರೆ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, GST ವ್ಯವಸ್ಥೆ ಬಂದ ಮೇಲೆ ರಾಜ್ಯ ಸರ್ಕಾರಕ್ಕೆ ಇದ್ದಂತಹ ಬಹುದೊಡ್ಡ ಆದಾಯದ ಮೂಲ ಒಂದು ಏನೋ ಕೋತ ಆಗಿದೆ. ಈಗ ಸ್ಟೇಟ್ GST ಇದೆ, ಬಟ್ ಆದ್ರೂ ಕೂಡ ಬಹುಪಾಲು ಕೇಂದ್ರ ಸರ್ಕಾರಕ್ಕೆ ಹೋಗ್ಬಿಡುತ್ತೆ. ಒಂದು ದೊಡ್ಡ ಆದಾಯ ಹೊಡೆತ ಬಿದ್ದಿದೆ ಅದಕ್ಕೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಒಂಥರ ಉದ್ದೇಶ ಪೂರ್ವಕವಾಗಿ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ, ಕರ್ನಾಟಕದ ವಿರುದ್ಧ ತಾರತಮ್ಯ ನೀತಿಯನ್ನು ಅನುಸರಿಸ್ತಿದೆ, ಅನ್ಯಾಯವನ್ನು ಮಾಡ್ತಿದೆ ಅನುದಾನ ಹಂಚಿಕೆಯ ವಿಷಯದಲ್ಲಿ. ಇದು ಸಂಪನ್ಮೂಲ ಕ್ರೋಢೀಕರಣ ವಿಷಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಕೈ ಕಟ್ಟಾಕದಂಗೆ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಅವ್ರು ಬಜೆಟ್ ಮಂಡಿಸ್ಲಿಕ್ಕೆ, ನೀವೇ ಹೇಳಿದ್ರಿ ಸಮಸ್ಯೆಗಳ ಒಂದು ಲಿಸ್ಟ್ ಅನ್ನ ಹೇಳಿದ್ರಿ. ಇಷ್ಟೆಲ್ಲ ದೊಡ್ಡ ಸಮಸ್ಯೆಗಳ ಪಟ್ಟಿನೇ ಇದೆ, ಸವಾಲುಗಳಿದಾವೆ, ಆದ್ರೆ ಸಂಪನ್ಮೂಲ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಇದಲ್ಲದೆ ನನಗೆ 2 ಪ್ರಮುಖ ಕೆಲಸಗಳು ಆಗ್ಲೇಬೇಕು ಅಂತ ಅನ್ಸುತ್ತೆ. ಅದರಲ್ಲಿ ಒಂದು, ಈ ಸರ್ಕಾರದ ಆಡಳಿತ ವೆಚ್ಚ ಅದು ಕಮ್ಮಿ ಆಗ್ಬೇಕು. ಕಮ್ಮಿ ಆಗೋದು ಅಂದ್ರೆ ಹೇಗೆ? ಕೆಲವನ್ನ ಅನಿವಾರ್ಯವಾಗಿ ವೆಚ್ಚವನ್ನ ಮಾಡಲೇಬೇಕಾಗುತ್ತೆ, ಮಾಡಬೇಕು. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ. ಆದ್ರೆ ಈ ಸ್ಯಾಲ್ರಿನಲ್ಲೂ ಯಾವ ರೀತಿ ಇದೆ? ಈಗ ನೋಡಿ, ಒಬ್ಬ DC ಇರ್ತಾರೆ ಒಂದು ಜಿಲ್ಲೆಗೆ, ಅಲ್ಲಿ ಹೆಚ್ಚುವರಿ DC ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಇರುವಾಗ ಅಸಿಸ್ಟೆಂಟ್ ಕಮಿಷನರ್, ಮತ್ತೆ ಎಲ್ಲ ಇಲಾಖೆಗಳಿಗೂ ಒಬ್ಬ ಪ್ರಧಾನ ಕಾರ್ಯದರ್ಶಿ ಇರ್ತಾರೆ. ಜೊತೆಗೆ ಅಪರ ಕಾರ್ಯದರ್ಶಿ ಅಂತನೋ, ಜಂಟಿ ಕಾರ್ಯದರ್ಶಿ ಅಂತನೋ, ಇನ್ನೂ ಒಂದಷ್ಟು ಜನ ಹುದ್ದೆಗಳಿರ್ತವೆ. ನಾನು ಯಾಕೆ ಈ ಹುದ್ದೆಗಳನ್ನ ಮಾತ್ರ ಉಲ್ಲೇಖ ಮಾಡ್ತಿದ್ದೀನಿ ಅಂತಂದ್ರೆ, ಇವುಗಳಿಗೆ ತುಂಬಾ ದುಡ್ಡು ಹೋಗುತ್ತೆ. ಇಷ್ಟು ದುಡ್ಡಲ್ಲಿ ಇನ್ನೊಂದಷ್ಟು ಸಾವಿರ ಸಂಖ್ಯೆಯಲ್ಲಿ ನೌಕರ ವರ್ಗವನ್ನ ಸರ್ಕಾರ ನೇಮಕಾತಿಯನ್ನ ಮಾಡ್ಕೊಳ್ಬಹುದು. ಅದು ಆಗ್ತಿಲ್ಲ. ಅಂದ್ರೆ ಸರ್ಕಾರ ಆ ತರದ ಒಂದು ಪಕ್ಕಾ ಪ್ಲಾನ್ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿಲ್ಲ. ಅದಲ್ಲದೆ ಈಗ ಅನಗತ್ಯ ಖರ್ಚುಗಳು ಅಂದ್ರೆ ನಾನಾ ತರದ ಇದಾವೆ. ಸರ್ಕಾರ ಮಾಡುವಂತ ಎಷ್ಟೋ ಕಾರ್ಯಕ್ರಮಗಳು ಅದು ಜನಕ್ಕೆ ಅದರಿಂದ ಅನುಕೂಲ ಇರಲ್ಲ. ಸರ್ಕಾರ ನಡೆಸುವಂತ ಎಷ್ಟೋ ಅಧ್ಯಯನಗಳು, ಪ್ರವಾಸಗಳು, ಯಾವೂ ಕೂಡ ಜನಕ್ಕೆ
ಒಂದು ಲಾಭ ತಂದುಕೊಡುವ, ಪ್ರಯೋಜನ ತಂದುಕೊಡುವಂತ ಕಾರ್ಯಕ್ರಮಗಳಾಗಿಲ್ಲ. ಏನೋ ಸರ್ಕಾರದ ಅಧಿಕಾರಿಗಳ ಅಥವಾ ಸಚಿವರ ಪ್ರವಾಸ ಮಾಡಲಿಕ್ಕೆ ಅಥವಾ ಅವರ ಒಂದು ರಿಲ್ಯಾಕ್ಸ್ ಮಾಡಲಿಕ್ಕೆ ಅವ್ರಿಗೊಂದು ವೇದಿಕೆ ಮಾಡಿಕೊಟ್ಟಿದೆ ಹೊರತು ಅದು ಆಡಳಿತ ಯಂತ್ರದ ಮೇಲೆ ಯೋಜನೆಗಳಿದೆ ಅಂತ ಒಂದ್ 2 ಉದಾಹರಣೆ ಸಮೇತ ಕೊಡ್ಬೋದಾ? ಅಂದ್ರೆ ಜನರಿಗೆ ಯೂಸ್ ಹೇಳ್ತೀನಿ. ನೋಡಿ, ಮೊನ್ನೆ ಈ ಸುಮಾರು 58 ಜನಕ್ಕೆ ಅನ್ಸುತ್ತೆ ಕ್ಯಾಬಿನೆಟ್ ದರ್ಜೆಯ ಸ್ಟೇಟಸ್ ಅನ್ನ ಕೊಟ್ಟರು ನಿಗಮ ಮಂಡಳಿ ಅಧ್ಯಕ್ಷರಿಗೆ. ಒಟ್ಟು ರಾಜ್ಯದಲ್ಲಿ ಒಂದು 150 ಜನಕ್ಕೆ ಸಂಪುಟ ದರ್ಜೆಯ ಸ್ಥಾನಮಾನ ಇದೆ. ಇದರಿಂದ ವರ್ಷಕ್ಕೆ ಒಂದು 50 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅನ್ನುವಂತ ಅಂದಾಜಿದೆ. ಬರೇ ಅವರಿಗೆ, ನಿಗಮದ ಅಧ್ಯಕ್ಷರಿಗೆ ಅಥವಾ ಸಂಪುಟ ದರ್ಜೆ ಇರೋರಿಗೆ, ಅವರ ಸಂಬಳ, ಅವರ ಭತ್ಯೆಗಳು, ಅವರ ಸಾರಿಗೆ ಭತ್ಯೆಗಳು, ಈ ಖರ್ಚುಗಳಿಗೆ. ಉಳಿದಂತೆ ಬೇರೆ ಬೇರೆ ತರದ್ದು ಇರುತ್ತೆ, ಅವ್ರ ಪ್ರೋಗ್ರಾಮ್ಗೆ ಇನ್ನೊಂದಕ್ಕೆ ಬೇರೆ ತರನೇ ಇರುತ್ತೆ. ಸೊ ಈ ತರದ ಅನಗತ್ಯ ಖರ್ಚುಗಳನ್ನ ಸರ್ಕಾರ ಕಡಿಮೆ ಮಾಡಲೇಬೇಕು. ನಾನು ನಿಮ್ಗೆ ಇನ್ನೂ ಅದನ್ನ ಹೇಳ್ತಾ ಇದ್ದೆ. ಈಗ ಉದಾಹರಣೆ ಅಂದ್ರೆ, ಕೆಲವು ಕಡೆ ಭವನಗಳನ್ನ, ಕಟ್ಟಡಗಳನ್ನ, ಪ್ರತಿಮೆಗಳನ್ನ ಯಾವುದೋ ಜಾತಿ ಹೆಸರಿನಲ್ಲಿ, ಯಾವುದೋ ಮಹಾನ್ ನಾಯಕರ ಹೆಸರಿನಲ್ಲಿ, ನಾನು ಆ ಮಹಾನ್ ನಾಯಕರ ಸಾಧನೆಗಳ ಬಗ್ಗೆ ನನ್ಗೇನು ಅನುಮಾನನೂ ಇಲ್ಲ, ಅವ್ರಿಗೆ ಗೌರವಿಸ್ಬೇಕು ನಿಜ. ಆದ್ರೆ ಅವ್ರನ್ನ ಕಟ್ಟಡ ಕಟ್ಟಿ, ಸ್ಥಾವರ ಮಾಡಿ, ಪೂಜೆ ಮಾಡಿ ಗೌರವಿಸ್ಬೇಕಾದ ಅಗತ್ಯ ಇಲ್ಲ. ಅದಕ್ಕೆ ಬದಲಾಗಿ ಎಲ್ಲೋ ಪ್ರತಿಮೆ ನಿರ್ಮಾಣ ಮಾಡುವ ಬದಲಾಗಿ ಶಾಲೆಗಳನ್ನ ನಿರ್ಮಾಣ ಮಾಡಿದ್ರೆ, ಅಥವಾ ಆ ರೀತಿಯ ಸಮುದಾಯ ಭವನಗಳ ನಿರ್ಮಾಣ ಮಾಡುವ ಬದಲು ಅಧ್ಯಯನ ಕೇಂದ್ರಗಳನ್ನ ನಿರ್ಮಾಣ ಮಾಡಿದ್ರೆ, ಅದು ಭವಿಷ್ಯದಲ್ಲಿ ಒಂದು ತಲೆಮಾರಿಗೆ ಉಪಯೋಗ ಆಗುವಂತಹ ವಿಷಯ ಆಗತ್ತೆ. ಅದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬೇಕು. ಒಟ್ಟಾರೆ ನಾನೇನ್ ಹೇಳ್ಕೊಟ್ಟೆ ಅಂತಂದ್ರೆ, ಅನಗತ್ಯ ವೆಚ್ಚಗಳಿದೆಯಲ್ಲ ಅದನ್ನ ಕಡಿಮೆ ಮಾಡ್ಬೇಕು. ನಂಬರ್ 1 ಇದು ಆಡಳಿತಾತ್ಮಕವಾಗಿ ಮಾಡೋದು. ಎರಡನೇದು, ಈ ಗ್ಯಾರಂಟಿಗಳನ್ನ ನೋಡಿ, ಇದು ಬಹಳ ದೊಡ್ಡ ಕಾರ್ಯಕ್ರಮ, ಉದಾತ್ತವಾದಂತಹ ಕಾರ್ಯಕ್ರಮ. ಜನರ ದುಡ್ಡನ್ನ ಜನರು ಕೊಡ್ತಿರೋದು. ಬಟ್ ಅದೇ ಸಂದರ್ಭದಲ್ಲಿ ಗ್ಯಾರಂಟಿಗಳ ವಿಷಯದಲ್ಲಿ ದುರುಪಯೋಗ ಕೂಡ ಆಗ್ತಾ ಇದೆ. ಸ್ಟಾರ್ಟಿಂಗ್ ಬಂದಾಗ ಅವ್ರು ಹೇಳ್ಬಿಟ್ಟಿದ್ರು ಒಂದು ರ್ಯಾಂಡಮ್ ಆಗಿ ಮಾಡ್ತೀವಿ ಅಂತ ಮಾಡಿದ್ರು, ಇಟ್ಸ್ ಓಕೆ. ಆದ್ರೆ ಕಾಲಕ್ರಮೇಣ ಅದನ್ನ ಪರಿಷ್ಕರಣೆ ಮಾಡಿ ನಿಜವಾಗಿಯೂ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಅದರ ಪ್ರಯೋಜನ ಸಿಗೋ ರೀತಿಯಲ್ಲಿ ಮಾಡಬೇಕು. ಅದರಿಂದ ಅವರಿಗೂ ನ್ಯಾಯ ಸಿಕ್ತಂಗಾಗುತ್ತೆ, ರಾಜ್ಯದ ಬೊಕ್ಕಸಕ್ಕೂ ನ್ಯಾಯ ಸಿಕ್ತಂಗಾಗುತ್ತೆ, ಮತ್ತೆ ರಾಜ್ಯದ ಬೊಕ್ಕಸಕ್ಕೆ ಯಾರು ಕೊಡುಗೆಯನ್ನ ನೀಡ್ತಿದ್ರು ಅಂದ್ರೆ ತೆರಿಗೆದಾರರು, ಅವ್ರಿಗೂ ಕೂಡ ನ್ಯಾಯ ಸಲ್ಲಿಸಿದಂಗಾಗುತ್ತೆ. ಸೊ ಹೀಗೆ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡುವ ಮುಖಾಂತರ ಒಂದು, ಮತ್ತೊಂದು ಅನಗತ್ಯ ಆಡಳಿತ ವೆಚ್ಚವನ್ನ ಕಡಿಮೆ ಮಾಡುವ ಮುಖಾಂತರ ಸ್ವಲ್ಪ ಸಂಪನ್ಮೂಲಗಳನ್ನ ಹೊಂದಿಸ್ಕೊಂಡ್ರೆ ಆಗ ಬೇರೆ ಬೇರೆ ನೀವು ಹೇಳಿದೆ, ಒಂದು ಕೋವಿಡ್ ಕಾಲದಲ್ಲಿ ಸೂರು ಕಳ್ಕೊಂಡವ್ರಿಗೆ ಸೂರು ಕೊಟ್ಟಿಲ್ಲ ಅಂತ, ಅದು ಕೊಡಬೇಕು ನಿಜ, ನಿಜಕ್ಕೂ ನಿಮ್ಮ ಬೇಡಿಕೆ ಸರಿ. ಆದ್ರೆ ಸರ್ಕಾರಕ್ಕೆ ಈಗ ಆ ಶಕ್ತಿ ಇಲ್ಲ ಅಂತ ಪರಿಸ್ಥಿತಿ ಇದೆ. ಇದು ಸಿದ್ದರಾಮಯ್ಯ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಈಗ ಕೋಗಿಲು ಲೇಔಟ್ ಅಲ್ಲಿ ಮನೆ ಕಳ್ಕೊಂಡವ್ರದ್ದು ಸರ್. ಅದೇ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ, ಎಲ್ಲ ಕಾರ್ಯಕ್ರಮಗಳಿಗೂ ಅನ್ವಯ ಆಗುತ್ತೆ. ಸರ್ಕಾರಕ್ಕೆ ಈಗ ನಾವು ನಮ್ಮ ಹತ್ರ ದುಡ್ಡಿದ್ರೆ ತಾನೇ ಖರ್ಚು ಮಾಡ್ಲಿಕ್ಕೆ ಸಾಧ್ಯ. ದುಡ್ಡಿದ್ರೆ ನಾನು ಅಷ್ಟೆಲ್ಲ ಇದ್ದಿದ್ರೆ ಅಲ್ಲಿ ಹೋಗಿ ಮನೆ ಹೊಡೆಯುವ ಅವಶ್ಯಕತೆ ಏನಿತ್ತು? ಸ್ವಲ್ಪ ವೇಟ್ ಮಾಡ್ಬೋದಿತ್ತು. ನಮ್ಮ ಹತ್ರ ದುಡ್ಡು ಅದೇ ಇಲ್ವಾ ಅಂತ ನೋಡ್ಕೊಂಡು, ಅವ್ರಿಗೆ ಮನೆ ಕೊಡ್ಲಿಕ್ಕೆ ಆಗತ್ತಾ ಇಲ್ವಾ ಅಂತ ನೋಡ್ಕೊಂಡು, ಮುಂದಿನ ಪರಿಣಾಮ ಏನಾಗ್ಬೋದು ಅಂತ ಯೋಚನೆ ಮಾಡ್ಕೊಂಡು ಅಲ್ಲಿ ಹೋಗ್ಕೊಂಡು ಬುಲ್ಡೋಸರ್ ಹತ್ತಿಸ್ಬೇಕಿತ್ತಲ್ಲ ಸರ್. ಬುಲ್ಡೋಸರ್ ಹತ್ತಿಸಾಯ್ತು, ಅದಾದ್ಮೇಲೆ ನಾವು ಮನೆ ಕೊಡ್ತೀವಿ ಅಂತ ಭರವಸೆನೂ ಕೊಟ್ಟಾಯ್ತು. ನೋಡಿ, ಅದು ಒಂದು ಹಂಗೇನೋ ಮಾಡ್ಬಿಟ್ರು, ಆಮೇಲೆ ಅಲ್ಲಿ ಪ್ರತಿಭಟನೆ ಆಯ್ತು, ಆಗ ಅನಂತರ ಮನೆ ಕೊಡ್ತೀವಿ ಅಂತೇಳಿ ಭರವಸೆಯನ್ನ ಕೊಟ್ರು, ಸರ್ಕಾರಕ್ಕೆ ಒಂದು ಹೊಸ ಖರ್ಚು ಸೃಷ್ಟಿಯಾಯ್ತು. ನಾನು ಹೇಳ್ತಿರೋದು ಅದಲ್ಲ, ಅದು ಅಂದ್ರೆ ಆ ಪ್ರಕರಣನೇ ಒಂದು ಬೇರೆ ಚರ್ಚೆ. ಒಟ್ಟಾರೆಯಾಗಿ ಸರ್ಕಾರ ಈ ಸೋರಿಕೆಗಳನ್ನ ಕಡಿಮೆ ಮಾಡ್ಕೊಳ್ಬೇಕು, ವೆಚ್ಚಗಳನ್ನ, ಅನಗತ್ಯ ವೆಚ್ಚಗಳನ್ನ ಕಮ್ಮಿ ಮಾಡ್ಕೊಳ್ಬೇಕು, ಗ್ಯಾರಂಟಿಯಂತಹ ಯೋಜನೆಗಳನ್ನ ಪರಿಷ್ಕರಣೆಗೆ ಒಳಪಡಿಸ್ಬೇಕು, ಆ ಮುಖಾಂತರ ದುಡ್ಡನ್ನ ಉಳಿಸ್ಕೊಳ್ಬೇಕು, ಉಳಿಸ್ಕೊಂಡು ಅದನ್ನ ಜನಪರವಾಗಿ ಬಳಸಬೇಕು ಅಂತ. ಓಕೆ ಸರ್. ಅಕ್ಕ ಮೇಡಮ್, ಈಗ ಕಳೆದ ಬಜೆಟ್ ನಲ್ಲಿ ನಿಮ್ಮ ಸಮುದಾಯಕ್ಕೆ ನೀಡಿದಂತ ಒಂದಿಷ್ಟು ಭರವಸೆಗಳು ಎಷ್ಟರ ಮಟ್ಟಿಗೆ ಈಡೇರಿದೆ? ಫಸ್ಟ್ ಆಫ್ ಆಲ್ ಯಾವುದೇ ಸರ್ಕಾರಗಳು ಬರ್ಲಿ, 20,000, 25,000, 30,000, 1 ಲಕ್ಷ ಸಬ್ಸಿಡೈಸ್ಡ್ ಇದು ಆ ಮಟ್ಟದಲ್ಲಿ ಲೋನ್ಸ್ ಕೊಡೋದು ಬೇರೆ. ನಮ್ಮ ಜೀವನ ಸಬ್ಸಿಡೈಸ್ಡ್ ಮಾಡುವ ಜೀವನ ಅಲ್ಲ. ನಮ್ಮ ಜೀವನ ಸಾಮಾಜಿಕವಾಗಿ ಸೇರ್ಪಡೆ ಆಗುವಂತಹ, ಸಾಮಾಜಿಕ ತಾರತಮ್ಯಗಳ ವಿರುದ್ಧ ಹೋರಾಟ ಮಾಡುವಂತಹ ಈ ವಿಚಾರಗಳಿಗೆ, ಮತ್ತೆ ನಮ್ಮ ಸಮುದಾಯದ ಸಾಮಾಜಿಕ ಪರಿಸ್ಥಿತಿ ಸರಿ ಇಲ್ಲ, ಆರ್ಥಿಕ ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ. ಸೊ ಸಾಂಸ್ಕೃತಿಕ ಪರಿಸ್ಥಿತಿ ಇರ್ಬೋದು, ಶೈಕ್ಷಣಿಕ ಪರಿಸ್ಥಿತಿ ಇರ್ಬೋದು, ಎಲ್ಲವೂ ಕೂಡ
ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ನಾವೇನ್ ಮಾತಾಡ್ತೀವಿ ಎಲ್ಲವೂ ಕೂಡ ಆಗ್ಬೇಕಾಗಿದೆ. ನಾನು ಪ್ರಜಾವಾಣಿ ಪತ್ರವನ್ನು ಇವತ್ತು ಓದ್ತಾ ಇದ್ದೆ, 26ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಬಂದಿದೆ. ಅಲ್ಲಿ ತುಂಬಾ ಚೆನ್ನಾಗಿ ಇವತ್ತಿನ ಫಿಗರ್ಸ್ ಅವ್ರು ಹಾಕಿದ್ದಾರೆ. ಸಮುದಾಯದಲ್ಲಿ 2011 ಇಸ್ವಿನಲ್ಲಿ ಜನಗಣತಿ ಆಗಿತ್ತು. ಆಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಟೈಮ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಲೈಂಗಿಕ ಅಲ್ಪಸಂಖ್ಯಾತರದು 20,666. ಇದು 2025ನೇ ಇಸ್ವಿ, ಇವತ್ತು 26ನೇ ಇಸ್ವಿ ನಾವು ಬಂದಿದ್ದೀವಿ. 10,365 ಜನ ಮಾತ್ರ ಇವತ್ತು ನಾವು ಕಾಣಿಸ್ಕೊಂಡಿದ್ದೀವಿ. ಅಂದ್ರೆ 2011ರಲ್ಲಿ ಅಷ್ಟು ದೊಡ್ಡ ಅಂಕಿಅಂಶ ಇರ್ಬೇಕಾದ್ರೆ 2020 ಯಾಕೆ ಇಷ್ಟೊಂದು ಕಮ್ಮಿ ಸಂಖ್ಯೆ ಬಂತು? ಸೊ ಒಂದ್ ಕಡೆ ಸಮುದಾಯದ ಅಂಕಿಅಂಶ ಖಂಡಿತವಾಗ್ಲೂ ಬೇಕೇ ಬೇಕಾಗಿದೆ. ಯಾಕೆ ಬೇಕು ಅಂತಂದ್ರೆ ಆ ಸಮುದಾಯಗಳ ದೃಷ್ಟಿಕೋನವನ್ನು ಇಟ್ಕೊಂಡು ಪಾಲಿಸಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಜೆಂಡರ್ ಬಜೆಟಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ನನ್ ಪ್ರಕಾರ ಎಲ್ಲೋ ಒಂದ್ ಕಡೆ ಈ ಒಂದು ಇದಿದೆಯಲ್ಲ, ಈ ಜನಗಣತಿ / ಜಾತಿ ಗಣತಿ / ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಗಣತಿಗಳಿದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಸರಿಯಾಗಿ ಆಗಿಲ್ಲ ಅನ್ನುವಂತ ಈ ಒಂದು ಅಂಶ ನಮ್ಗೆ ಬೆಳಕಿಗೆ ಬರ್ತಾ ಇದೆ. ಮೊನ್ನೆ ಅಷ್ಟೇ ನಮ್ಮ ಚೀಫ್ ಸೆಕ್ರೆಟರಿ ಅವರು, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಇರೋದಕ್ಕೆ ಎಕ್ಸಾಕ್ಟ್ಲಿ. ಬಟ್ ನಾವು HIV AIDS ನ ನಿಯಂತ್ರಣ ಮಾಡುವ ಕೆಲಸದಲ್ಲಿ ಆಲ್ಮೋಸ್ಟ್ ನಾವು 2-3 ಲಕ್ಷಕ್ಕೂ ಹೆಚ್ಚು ಸಮುದಾಯಗಳನ್ನ ನಾವು ಜೊತೆ ಕೆಲಸ ಮಾಡ್ತಾ ಇದ್ದೇವೆ. ಯು ಗಾಟ್ ಇಟ್. ನಂಬರ್ 1. ಮತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಮ್ಮ ಸಮುದಾಯದ ಪರಿಸ್ಥಿತಿ ಯಾವ ತರ ಇದೆ ಅಂತ. ಫ್ಯಾಮಿಲಿ ಅಕ್ಸೆಪ್ಟ್ ಮಾಡದೇ ಇರುವಂತ ಈ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಎಲ್ಲವೂ ಕೂಡ ನಮ್ಮೇಲೆ ನಾವೇ ಹಾಕೊಂಡು ಅಲ್ಲಿ ಮಾನಸಿಕ ಆರೋಗ್ಯ ಇದೆ ಮತ್ತು ಸಾಮಾಜಿಕ ಭದ್ರತೆ ಖಂಡಿತ ಇಲ್ಲ. ಯು ಗಾಟ್ ಇಟ್. ರೇಷನ್ ಕಾರ್ಡ್ಸ್ ನಮ್ಮನ್ನ ಒಂದು ಸಮುದಾಯವಾಗಿ ನೋಡ್ತಾ ಇದ್ದಾರೆ ಬಿಟ್ರೆ ಒಂದು ಕುಟುಂಬವಾಗಿ ನೋಡ್ತಾ ಇಲ್ಲ. ಸೊ ಈಗಿರುವಂತ ಎಲ್ಲ ಏನು ಒಂದು ಪರಿಸ್ಥಿತಿಗಳನ್ನ ನಾವು ನೋಡ್ತಿರ್ಬೇಕಾದ್ರೆ ಐ ಥಿಂಕ್ ನಾನು ಮತ್ತೆ ಮೊನ್ನೆ ಚೀಫ್ ಸೆಕ್ರೆಟರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಒಂದು ಇದನ್ನ ರೆಕಮೆಂಡೇಶನ್ ಹಾಕಿದ್ದಾರೆ. ಟ್ರಾನ್ಸ್ಜೆಂಡರ್ ಡೆವಲಪ್ಮೆಂಟ್ ಬೋರ್ಡ್ ಅಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿ ಅಂತ ರೆಕಮೆಂಡೇಶನ್ ಹಾಕಿದ್ದಾರೆ. ಬಿಕಾಸ್ ನಾನು ಪ್ಲಾನಿಂಗ್ ಬೋರ್ಡ್ ಪ್ಲಾನಿಂಗ್ ಕಮಿಷನ್ ಮೀಟಿಂಗ್ ಅಲ್ಲಿ ಭಾಗ ಆಗಿದ್ದ ಕೂಡ ಅದನ್ನೇ ಹೇಳಿದ್ದು. ಲೈಂಗಿಕ ಅಲ್ಪಸಂಖ್ಯಾತರು ಮತ್ತು ನಮ್ಮ ಮಕ್ಕಳು, ದೇವದಾಸಿಯರು ಮತ್ತು ಅವರ ಮಕ್ಕಳು, ಲೈಂಗಿಕ ಕಾರ್ಯಕರ್ತೆಯರು ಮತ್ತು ಅವರ ಮಕ್ಕಳು. ಸೊ ಐ ಥಿಂಕ್ ಅತಿ ಶೋಷಣೆಗೆ ದೂಡಲ್ಪಟ್ಟ ಸಮುದಾಯದವರು ನಾವಿರ್ಬೇಕಾದ್ರೆ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಇಷ್ಟು ಪ್ರತಿಪಾದ ಮಾಡುವಂತವ್ರು ಈ ಸತಿ ನಾವು ಖಂಡಿತವಾಗೂ ಅದನ್ನ ತುಂಬಾ ನಿರೀಕ್ಷೆ ಮಾಡ್ತಾ ಇದೀವಿ, ಎದುರು ನೋಡ್ತಾ ಇದೀವಿ. ಆ ಒಂದು ಸ್ಥಾನಗಳ ಸಮುದಾಯದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರಬೇಕು. ಬಿಕಾಸ್ ಯಾವುದೇ ಆಫೀಸರ್ಸ್ಗೆ ಆಗ್ಲಿ, ಯಾವುದೇ ಪೊಲಿಟಿಷಿಯನ್ಸ್ಗೆ ಆಗ್ಲಿ ನಮ್ಮ ಸಮುದಾಯದ ಬಗ್ಗೆ ಏನೂ ಮಾಹಿತಿ ಅವ್ರಿಗೆ ಗೊತ್ತಿಲ್ಲ. ಯು ಗಾಟ್ ಇಟ್. ಫಸ್ಟ್ ಆಫ್ ಆಲ್ ಒಂದು ಹಿಂಜರಿಕೆ ಇದೆ, ಅದನ್ನ ಹೆಂಗೆ ತಗೊಂಡ್ ಬರ್ಬೇಕು ಅಂತೇಳಿ ಈ ಎಲ್ಲವನ್ನೂ ಪಕ್ಕದಲ್ಲಿ ಇಟ್ಟು ಬಹುಶಃ 2026-27ನೇ ಈ ಆಯವ್ಯ ಏನ್ ಮಂಡಿಸ್ತಾ ಇದ್ದಾರೋ ಅದು ನಮ್ಮನ್ನ ಇದು ಒಳಗೊಳ್ಳಬೇಕು. ನಮ್ಗೆ ಒಂದು ಸೋಕಾಲ್ಡ್ ಸಾಮಾಜಿಕ ನ್ಯಾಯ ನಮ್ಗೆ ಸಿಗಲೇಬೇಕು. ಬಿಕಾಸ್ ಈಗ ಸುಪ್ರೀಂ ಕೋರ್ಟ್ ನ ಸಮಿತಿಯ ಸದಸ್ಯರಾಗಿ ನಾನು ಕೂಡ ಮಾತಾಡೋದು ಏನಂತಂದ್ರೆ ನಮ್ಮ ಸಮುದಾಯಗಳಿಗೆ ಸಮಾನವಾದ ಅವಕಾಶಗಳು ಸಿಗಬೇಕಾಗ್ತದೆ. ಯು ಗಾಟ್ ಇಟ್. ಅಲ್ಲೂ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ನಮ್ಮ ಸಮುದಾಯದಲ್ಲಿ ಇದು ಹಿಂದೂಗಳು ಎಷ್ಟು ಜನ ಇದ್ದಾರೆ ಅಂತಂದ್ರೆ 8,817, ಮುಸಲ್ಮಾನರು 1,217, ಮತ್ತೆ ಕ್ರೈಸ್ತರು 66 ಜನ ಅಂತೆ, ಇತರ ಧರ್ಮದವರು 49 ಜನ ಅಂತೆ. ಇದು ಸರಿಯಾದ ಅಂಕಿಅಂಶ ಅಲ್ಲ. ಇದಕ್ಕಿನ್ನ 100 ಪಟ್ಟು ಜಾಸ್ತಿ ಆಗುವ ಸಮುದಾಯದ ನಾವಿರ್ಬೇಕಾದ್ರೆ, ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಒತ್ತನ್ನ ಕೊಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಎಜುಕೇಶನ್ ಇದು ಮಾಡ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಸಮುದಾಯ 48 ಜನ ಮಾತ್ರ ಇದ್ದಾರೆ. ತುಂಬಾ ಜನ ಓಪನ್ ಆಗಿ ಕೂಡ ಇಲ್ಲ. There are so many people, hundreds of people. ಇಷ್ಟೊಂದು ದೊಡ್ಡ ವ್ಯತ್ಯಾಸ ಇರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಬಹುಶಃ ನನಗೊಂದು ಅನುಮಾನ ಬರುತ್ತೆ. ಅವ್ರೆಲ್ರಿಗೂ ಸಹ ಏನು ಒಂದು ಅನುದಾನವನ್ನ ಕೊಡ್ಬೇಕು ಅಥವಾ ಅವರಿಗೆ ಎಲ್ರಿಗೂ ಸಹ ಒಂದು ವ್ಯವಸ್ಥೆಗಳನ್ನ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಅಂಕಿಅಂಶಗಳನ್ನ ಕೊಟ್ಟಿರುವಂತ ಸಾಧ್ಯತೆಗಳಿದ್ಯಾ ಅಂತ. ಯಾಕಂದ್ರೆ ಈ ಹಿಂದೆ ಬಂದಂತ ದೇವದಾಸಿಯರ ಅಂಕಿಅಂಶಗಳು ಸಹ ಇದೇ ರೀತಿ ತಪ್ಪುಗಳಾಗಿತ್ತು. ಅಲ್ಲೂ ಸಹ ಅವ್ರು ಇದೇ ರೀತಿ ಆರೋಪವನ್ನ ಮಾಡಿದ್ರು. ಬೇರೆ ಸಮುದಾಯಗಳ ಇದು ಅಂಕಿಅಂಶದ ರಾಜಕಾರಣ ಬೇರೆ ಆಗ್ತದೆ. ನಮ್ಮ ಸಮುದಾಯದ ಅಂಕಿಅಂಶದ ರಾಜಕಾರಣ ಮಾಡಬಾರ್ದು. ಯು ಗಾಟ್ ಇಟ್. ಅದು ಮಾಡಿದ್ರೆ ಮಾಡಬಾರ್ದು. ಯಾಕೆಂದ್ರೆ ತುಂಬಾ ಹಿಂದುಳಿದವರು ನಾವಿದ್ದೇವೆ. ಎಲ್ಲಾ ರೀತಿಯ ಒಂದು ವಿಂಗ್ಸ್ ಅಲ್ಲಿ ನೋಡ್ಬೇಕಾದ್ರೆ ನಾವ್ ಹಿಂದೆ ಇದ್ದೀವಿ. ಸೊ ನಮ್ಮ ಸಂಖ್ಯೆ ಕರ್ನಾಟಕ ರಾಜ್ಯದ ಜನಸಂಖ್ಯೆಯಲ್ಲಿ 10% ಸಮುದಾಯ ನಾವಿದ್ದೀವಿ ಅಂತ ಹೇಳ್ತೀವಿ. ಯು ಗಾಟ್ ಇಟ್. ಇಟ್ ಈಸ್ ಗ್ರೌಂಡ್ಸ್ ಆನ್ ದ ಸೈನ್ಸ್ ಸಂಬಂಧಪಟ್ಟ ನೋಡ್ತಿರ್ಬೇಕಾದ್ರೆ ಆದ್ರೆ ನಾವು 10% ಬಿಟ್ಬಿಡಿ 1% ನೀವು ತಗೊಂಡ್ರು ಕೂಡ ಕರ್ನಾಟಕ ಜನಸಂಖ್ಯೆ 7 ಕೋಟಿ ಇದೀವಿ ಅಂತ ನಾವೇನ್ ಹೇಳ್ತಾ ಇದ್ದೀವಿ. ಇವತ್ತು ನಾವು 1% ತಗೊಂಡ್ರು ಕೂಡ 7 ಲಕ್ಷ ಜನ ಆಗ್ತೀವಿ. ಯು ಗಾಟ್ ಇಟ್. ಆ 7 ಲಕ್ಷ ಜನಗಳಿಗೆ ಅದಕ್ಕೆ ಸಮುದಾಯ ಸಂಘಟನೆಗಳು, ಆ ಸಮುದಾಯದವರು, ಬಿಕಾಸ್ ನಮ್ಮ ವಿಚಾರದಲ್ಲಿ ನಾವೇ ಪಾಂಡಿತರಾಗಿರ್ಬೇಕಾದ್ರೆ ನಮ್ಮ ವಿಚಾರದಲ್ಲಿ ಬೇರೆಯವ್ರ ಪಾಂಡಿತ್ಯ ಇವತ್ತು ಇಲ್ಲಿ ತನಕ ನಾನು ನೋಡ್ಲಿಲ್ಲ. ಯು ಗಾಟ್ ಇಟ್. ಸೊ ಆಗಿದ್ದಾಗ ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಏನು ಒದಗಿಸಲೇಬೇಕಾಗಿದೆಯೋ
ಅವರ ಸಾಮಾಜಿಕ ನ್ಯಾಯದ ವಿಚಾರಗಳು ಭಾಷಣ ಆಗಬಾರದು. ಅದು ಇಂಪ್ಲಿಮೆಂಟೇಷನ್ ಒಂದು ಪ್ರೊಸೆಸ್ ಅಲ್ಲಿ ನಾವು ನೋಡ್ಲಿಕ್ಕೆ ಇಷ್ಟವನ್ನ ಪಡ್ತಿದ್ದೀವಿ ಪವಿತ್ರ. ಓಕೆ. ದಣೀಶ್ ಸರ್, ಕಳೆದ ವರ್ಷದ ಬಜೆಟ್ ಅಲ್ಲಿ ಘೋಷಿಸಿದಂತ ಯೋಜನೆಗಳಲ್ಲಿ ಎಷ್ಟು ಪರ್ಸೆಂಟ್ ಜಾರಿಯಾಗಿದೆ ಸರ್? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ತಿಳಿಸ್ಕೊಡೋದಾದ್ರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವಂತ 242-43 ಕಾರ್ಯಕ್ರಮಗಳನ್ನ ನಾವು ಜಾರಿ ಮಾಡಿದೀವಿ ಅಂತ ಹೇಳಿದ್ರು. ಅಂದ್ರೆ ಪ್ರಣಾಳಿಕೆದು ಅಂತ. ಆ ಪ್ರಣಾಳಿಕೆದು ಬಜೆಟ್ ಬಂದಿರುತ್ತೆ, ಬಜೆಟ್ ಥ್ರೂ ಮಾಡಿರ್ತಾರೆ. ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದು ನಾನು ಮೊದಲು ಹೇಳಿದ್ನಲ್ಲ, ಕೇಂದ್ರ ಸರ್ಕಾರದ ತಾರತಮ್ಯ, ಸಂಪನ್ಮೂಲಗಳ ಕೊರತೆ ಮತ್ತು ಇಲ್ಲಿನ ಈ ಆರ್ಥಿಕ ಹೊರೆ, ಇವೆಲ್ಲವೂ ಕೂಡ ಕಳೆದ ಬಾರಿಯೂ ಕೂಡ ಇದ್ವು. ಹಾಗಾಗಿ ಸಿದ್ದರಾಮಯ್ಯ ಈ ಸಲ ಏನಾದ್ರೂ ಪರಿಸ್ಥಿತಿ ಯಾವುದೋ ಒಂದು ವಿಷಯದಲ್ಲೂ ಕೂಡ ಬದಲಾಗಿಲ್ಲ, ಸುಧಾರಿಸಿಲ್ಲ. ಈಗ ಸಂಪನ್ಮೂಲ ಹೆಚ್ಚಾಗಿದೆ ಅನ್ನೋ ತರ ಇಲ್ಲ, ಅಥವಾ ಕೇಂದ್ರ ಸರ್ಕಾರ ಅನುದಾನವನ್ನ ಹೆಚ್ಚಿಗೆ ಕೊಟ್ಬಿಟ್ಟಿದೆ ಅಂತ ಇಲ್ಲ. ಸರ್ಕಾರಿ ವೆಚ್ಚಗಳು ವರ್ಷದಿಂದ ವರ್ಷಕ್ಕೆ ಆಕ್ಚುಲಿ 10% ಜಾಸ್ತಿ ಆಗುತ್ತೆ ಅನ್ನೋ ಒಂದು ಅಂದಾಜಿದೆ. ಅಂದ್ರೆ ಆಡಳಿತ ವೆಚ್ಚ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ 10% ಜಾಸ್ತಿ ಆಗುತ್ತೆ ಅಂತ, ಅದು ಸಹಜ. ಆದ್ರೆ ನಾನು ಹೇಳ್ತಿರೋದು ಏನು ಅಂತಂದ್ರೆ, ನೀವು ಎಲ್ಲೆಲ್ಲಿ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯನೋ ಅಲ್ಲಿ ಕಡಿಮೆ ಮಾಡಿ ಅಂತ. ಈ ನ್ಯಾಚುರಲ್ ಆಗಿ ಜಾಸ್ತಿ ಆಗೋದು ಇದ್ದೇ ಇರುತ್ತೆ. ಯಾಕಂದ್ರೆ ನೌಕರರ ಸಂಬಳ ಜಾಸ್ತಿ ಆಗುತ್ತೆ, ಬೇರೆ ಖರ್ಚುಗಳು, ಪರ್ಚೇಸು ಇವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅನಗತ್ಯ ವೆಚ್ಚಗಳನ್ನ ಕಂಟ್ರೋಲ್ ಮಾಡಬೇಕು. ಕಳೆದ ಬಾರಿಯೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಹಾಗಾಗಿ ಬಜೆಟ್ ಏನೋ ಹೊಸದನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸಿದ್ದರಾಮಯ್ಯ ಮೇಲೆ ನಿರೀಕ್ಷೆ ಇದೆ ನಿಜ. ಯಾಕೆಂದ್ರೆ ಒಂದು, ಅವರು ಬಡವರ ಪರ, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರ ಪರ ಅನ್ನುವಂತ ಒಂದು ಮಾತಿದೆ. ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದಿಸುವರು ಅನ್ನುವ ಕಾರಣಕ್ಕೋಸ್ಕರ ಅವ್ರ ಮೇಲೆ ನಿರೀಕ್ಷೆಗಳಿದಾವೆ. ಮತ್ತೆ ಆರ್ಥಿಕವಾಗಿ ಶಿಸ್ತು ಕಾಪಾಡ್ಕೊಂಡಿದ್ದಾರೆ ಅನ್ನುವಂತ ಹೆಚ್ಚುಗಾರಿಕೆ ಕೂಡ ಅವ್ರದ್ದು, ಅದರಿಂದಾಗಿ ಕೂಡ ನಿರೀಕ್ಷೆಗಳಿದಾವೆ. ಯಾರು ಏನೇ ಹೇಳಿದ್ರು ಕೂಡ ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದ್ದಾವೆ ಅಂದ್ರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ. ಅದರ ನಡುವೆ ಕೂಡ ಅವ್ರೇನೋ ಮಾಡ್ತಾರೆ. ಈಗ ಸಹಜ, ಅದು ಯಾರಿಂದ ಸಿಗುತ್ತೋ ಅವರಿಂದನೇ ಹೆಚ್ಚು ನಿರೀಕ್ಷೆ ಮಾಡೋದು. ಈಗ ಹೇಗೂ ಕೊಡಲ್ಲ ಅನ್ನೋರಿಂದ ಯಾರು ನಿರೀಕ್ಷೆ ಮಾಡಲ್ಲ. ಸಿದ್ದರಾಮಯ್ಯ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರಿಂದ ನಿರೀಕ್ಷೆ ಮಾಡ್ತಾರೆ, ಅದು ಸಹಜ. ಆದ್ರೆ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ನನ್ನ ಪ್ರಕಾರ ಕೈ ಕಟ್ಟಿ ಹಾಕದಂತ ರೀತಿಯಲ್ಲಿ ಇದೆ ಅಂತ ಅನ್ಸುತ್ತೆ. ಅದು ಕಳೆದ ಬಾರಿನೂ ಹಾಗೆ ಇತ್ತು, ಈಗಿನ ಪರಿಸ್ಥಿತಿನೂ ಆಗಿದೆ. ಇದಕ್ಕೆ ಅವ್ರೇನಾದ್ರು ಒಂದು ವಿಶೇಷ ಮಾರ್ಗವನ್ನ ಏನಾದ್ರು ಕಂಡುಕೊಳ್ಬೇಕು, ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮೂಲಕ. ಸಿದ್ದರಾಮಯ್ಯ ಅವರ ಕೈ ಕಟ್ಟ ಹಾಕದಂತ ಪರಿಸ್ಥಿತಿಗೆ ಒಂದ್ ಕಾರಣ ಕೇಂದ್ರದಿಂದ ಬರ್ಬೇಕಾದಂತ ತೆರಿಗೆ ಪಾಲು ಬರ್ದೇ ಇರೋದು. ಹೌದು ಅಂದ್ರೆ ಜಿಎಸ್ಟಿ ವ್ಯವಸ್ಥೆ ಜಾರಿ ಆದ್ಮೇಲೆ ನಮಗೆ ಮೊದಲಿನಷ್ಟು ಏನು ತೆರಿಗೆ ಸಂಗ್ರಹ ಆಗ್ತಿಲ್ಲ. ಎಲ್ಲ ತೆರಿಗೆಗಳಲ್ಲಿ ಕೇಂದ್ರಕ್ಕೆ ಹೋಗುತ್ತೆ, ಮತ್ತೆ ರಾಜ್ಯದ ಪಾಲು ರಾಜ್ಯಕ್ಕೆ ಬರುತ್ತೆ. ಮೊದಲು ಬೇರೆ ಬೇರೆ ಮೂಲಗಳಿಂದ ತೆರಿಗೆಯನ್ನು ಸಂಗ್ರಹ ಮಾಡಲಾಗ್ತಿತ್ತು. ಈಗ ಆ ತರದ ಸಿಸ್ಟಮ್ ಇಲ್ಲ. ಒಂದು GST ಮುಖಾಂತರ ಬರಬೇಕು, ಇನ್ನೊಂದು ಈ ಮೋಟಾರ್ ವಾಹನಗಳದ ರಿಜಿಸ್ಟ್ರೇಷನ್ ಬರಬೇಕು, ಮತ್ತೆ ಈ ಲ್ಯಾಂಡ್ ರಿಜಿಸ್ಟ್ರೇಷನ್ ಅಲ್ಲಿಂದ ಬರಬೇಕು. ಇದು ಬಿಟ್ರೆ ಬೇರೆ ದಾರಿ ಇಲ್ವೇ ಇಲ್ಲ. ಅಬಕಾರಿದೊಂದು ಬರುತ್ತೆ. ಸೊ ಇದು ಹೊರತುಪಡಿಸಿ ಬೇರೆ ಇಲ್ಲ. ಮತ್ತೆ ಮೊದಲು ರಾಜ್ಯ ಸರ್ಕಾರಗಳಿಗೆ ಕೆಲವು ವಿಷಯದಲ್ಲಿ ಸೆಸ್ ಹಾಕೊಳ್ಳಿಕ್ಕೆ ಅವಕಾಶಗಳಿದ್ದು, ಈಗ ಆ ತರದ ಅವಕಾಶಗಳು ಕೂಡ ಇಲ್ಲ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಗಳ ಈ ಆದಾಯದ ಮೂಲಗಳು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾನೇ ಬರ್ತಿದಾವೆ. ಇದು ಕರ್ನಾಟಕದ ಪರಿಸ್ಥಿತಿ ಮಾತ್ರ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ. ಇಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೋಸ್ಕರ 50,000 ಕೋಟಿ ರೂಪಾಯಿಗಳು ವರ್ಷಕ್ಕೆ ಹೆಚ್ಚುವರಿ ಹೊರೆ ಆಗುತ್ತೆ. ಅದು ಆಕ್ಚುಲಿ ತಿಜೋರಿ ದೃಷ್ಟಿಯಿಂದ, ನಾವು ಬೊಕ್ಕಸದ ಆಯಾಮದಿಂದ ನೋಡಿದ್ರೆ ಮಾತ್ರ ಹೊರೆ ಅಂತ ಕಾಣಿಸುತ್ತೆ. ಜನರ ಹತ್ರ ದುಡ್ಡು ಹೋದ್ರೆ ಆಬ್ವಿಯಸ್ಲಿ ಅದರಲ್ಲೂ ಕೆಳ ಹಂತದ ಜನ, ಬಡವರು, ಕಡು ಬಡವರು, ಕೆಳ ಮಧ್ಯಮ ವರ್ಗದವರು, ಮಧ್ಯಮ ವರ್ಗದವ್ರಿಗೆ ದುಡ್ಡು ಹೋದ್ರೆ ಆ ದುಡ್ಡು ಇನ್ನು ಸರ್ಕ್ಯುಲೇಟ್ ಆಗಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಬರುತ್ತೆ. ಅದು ಆಕ್ಚುಲಿ ವೇಸ್ಟ್ ಅಲ್ಲ. ಆದ್ರೆ ಮೊದಲಿಗೆ ಕೊಡುವ ಸ್ಥಿತಿಯಲ್ಲಿ ಸರ್ಕಾರದ ಬೊಕ್ಕಸ ಇಲ್ಲ ಅನ್ನೋದು ನನ್ನ ವಾದ. ಅದಕ್ಕೆ ಸಿದ್ದರಾಮಯ್ಯ ಈಗ ಏನಾದ್ರೂ ಮಾಡಬೇಕಾಗಿದೆ, ಒಂದು ವಿಶೇಷವಾದಂತಹ ಏನಾದ್ರೂ ಕ್ರಮವನ್ನ ತೆಗೆದುಕೊಂಡು ಈ ಪರಿಸ್ಥಿತಿಯನ್ನ ಸುಧಾರಿಸಲಿಕ್ಕೆ ಅವರು ಮುಂದಾಗಬೇಕಾಗಿದೆ.
ಓಕೆ. ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕಂತ ಅನ್ಸುತ್ತೆ ಸರ್? ಈಗ ನೀವ್ ಆಗ್ಲೇ ಹೇಳಿದ್ವಿ ಒಂದಿಷ್ಟು ಹೆಚ್ಚುವರಿ ಅನಗತ್ಯ ಖರ್ಚುಗಳನ್ನ ಕಡಿಮೆ ಮಾಡ್ಬೇಕು. ಅದ್ ಬಿಟ್ಟು ಬೇರೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅಂತ ಅನ್ಸುತ್ತೆ? ಇನ್ನೊಂದು ನಾನು ಗ್ಯಾರಂಟಿ ಪರಿಷ್ಕರಣೆದ್ ಒಂದು ಹೇಳಿದೆ. ಈಗ ನೋಡಿ, ಹೌದು. ಈಗ ಗ್ಯಾರಂಟಿ ಫಾರ್ ಎಕ್ಸಾಂಪಲ್ ಪರಿಷ್ಕರಣೆ. ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಹ್ಮ್. ಯೋಜನೆನಲ್ಲಿ ಆಕ್ಚುಲಿ ಅದು ಮೊದಲಿಂದನೂ ಬದಲಾಗ್ತಾನೆ ಬಂದಿದೆ. ಫಾರ್ ಎಕ್ಸಾಂಪಲ್ ಮೊದಲು 2013ರಿಂದ 18ರವರೆಗೆ ಇದೇ ಸಿದ್ದರಾಮಯ್ಯ ಅವರ ಸರ್ಕಾರ 5 ಕೆಜಿ ಅಕ್ಕಿಯನ್ನ ಕೊಡ್ತಿತ್ತು ಒಂದು ಕುಟುಂಬಕ್ಕೆ. ಒಂದು ಕುಟುಂಬಕ್ಕಲ್ಲ, ಒಬ್ಬ ವ್ಯಕ್ತಿಗೆ. ಒಂದು ಕುಟುಂಬದಲ್ಲಿ 3 ಜನ ಇದ್ರೆ 15 ಕೆಜಿ ಅಕ್ಕಿ ಆ ರೀತಿ ಕೊಡ್ತಿತ್ತು. ಈಗ ಒಂದು ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಅನ್ನೋ ರೀತಿ ಕೊಡ್ತಿದೆ ಅಂತ ಅನೌನ್ಸ್ ಮಾಡ್ತು. ಆದ್ರೆ ಅಷ್ಟು ಅಕ್ಕಿ ಸಿಗದೆ ಇರೋ ಕಾರಣಕ್ಕೋಸ್ಕರ 5 ಕೆಜಿ ಅಕ್ಕಿ 5 ಕೆಜಿಗೆ ಅಕ್ಕಿಗೆ ಆಗುವಷ್ಟು ದುಡ್ಡನ್ನ ಕೊಡ್ಲಿಕ್ಕೆ ಶುರು ಮಾಡ್ತು. ಅದಾದ್ಮೇಲೆ ಈಗ ಇಂದಿರಾ ಕಿಟ್ ಅಂತ ಮಾಡಿ 1 ಕೆಜಿ ಬೇಳೆ, 1 ಕೆಜಿ ಎಣ್ಣೆ, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, ಇನ್ನೊಂದು ಕೆಜಿ ಹೆಸರು ಬೇಳೆ ಅಂತ ಕಾಣಿಸುತ್ತೆ, ಅದನ್ನ ಕೊಡ್ತಾರೆ. ಸೊ ಅಂದ್ರೆ ಅನ್ನಭಾಗ್ಯದ ಈ ಬದಲಾಯ್ತಲ್ವಾ, ಅದೇ ರೀತಿ ಈಗ ಇಷ್ಟೆಲ್ಲ ಸವಲತ್ತು ಪಡ್ಕೊಳ್ಳಿಕ್ಕೋಸ್ಕರನೇ BPL ಕಾರ್ಡ್ ಮಾಡಿಸ್ಕೊಂಡಿರುವಂತಹ ಲಕ್ಷಾಂತರ ಕುಟುಂಬಗಳಿದ್ದಾವೆ ಕರ್ನಾಟಕದಲ್ಲಿ. ಅವರಿಗೆ ಹೌದು. ದೊಡ್ಡ ಪ್ರಮಾಣದಲ್ಲಿ ಜಮೀನು ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ತಾರೆ, ಮತ್ತೆ ಆ ಜಮೀನಲ್ಲಿ ಕಮರ್ಷಿಯಲ್ ಕ್ರಾಪ್ಗಳನ್ನ ಬೆಳಿತಿರ್ತಾರೆ, ಆ ಮುಖಾಂತರ ದುಡ್ಡುಗಳು ಗಳಿಸ್ತಿರ್ತಾರೆ. ಮತ್ತೆ ಜಮೀನಿನ ಜೊತೆಗೆ ಕೃಷಿಯ ಜೊತೆಗೆ ವ್ಯಾಪಾರ ವಹಿವಾಟನ್ನ ಮಾಡ್ತಿರ್ತಾರೆ, ಆ ಮುಖಾಂತರನೂ ದುಡ್ಡು ಗಳಿಸ್ತಿರ್ತಾರೆ. ಆಮೇಲೆ ಈ ಕೃಷಿ ಜೊತೆಗೆ ಹೈನುಗಾರಿಕೆ, ಮೀನುಗಾರಿಕೆ, ಪೋಲ್ಟ್ರಿ, ಈ ತರದ ಗುಡಿ ಕೈಗಾರಿಕೆಗಳನ್ನ ಮಾಡ್ತಿರ್ತಾರೆ, ಆ ಮುಖಾಂತರ ದುಡ್ಡನ್ನು ಗಳಿಸ್ತಿರ್ತಾರೆ. ಆದ್ರೆ ಅವರು BPL ಕಾರ್ಡ್ ಅನ್ನ ಹೊಂದಿರ್ತಾರೆ. ಇಂತಹ BPL ಕಾರ್ಡ್ಗಳನ್ನ ಸರ್ಕಾರ ಮುಟ್ಗೋಲು ಹಾಕೊಳ್ಬೇಕು. ಈಗ ಇನ್ನೊಂದು ಇದು ಎಕ್ಸಾಂಪಲ್ ಹೇಳೋದಾದ್ರೆ, ಈ ಯಾರು ಮಕ್ಕಳು ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ತಾರೋ ಅವ್ರ ತಂದೆಯ BPL ಕಾರ್ಡ್ ಅನ್ನ ರದ್ದು ಮಾಡಬೇಕು ಅನ್ನೋದೊಂದು ಸರ್ಕಾರದ ಮುಂದೆ ಪ್ರಸ್ತಾಪ ಇತ್ತು. ಇನ್ನೇನು ಅದು ಜಾರಿ ಆಗ್ಬಿಡುತ್ತೆ ಅನ್ನೋ ರೀತಿ ಇತ್ತು. ಅಂತಿಮ ಹಂತದಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಅದನ್ನ ತಡೆದ್ರು. ಅಂದ್ರೆ ಮಕ್ಕಳು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಪೋಷಕರಿಗೆ ನಾವು ಪಡಿತರ ಚೀಟಿಯನ್ನ ಕೊಡ್ತೀವಿ, ಅವರು ಅನ್ನಭಾಗ್ಯ ಸೌಲಭ್ಯವನ್ನ ಪಡ್ಕೊಳ್ಬಹುದು, ಅಥವಾ BPL ಕಾರ್ಡ್ ಅಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೋ ಅದೆಲ್ಲವನ್ನ ಪಡ್ಕೊಳ್ಬಹುದು ಅಂತ ಹೇಳಿದ್ರು. ಈಗ ಒಬ್ಬ ವ್ಯಕ್ತಿ ಆದಾಯ ತೆರಿಗೆ ಪಾವತಿಸುವಷ್ಟು ಗಳಿಸ್ತಿದ್ದೇನೆ ಅಂತಂದ್ರೆ ಆತನ ಆರ್ಥಿಕ ಮಟ್ಟ ಸುಧಾರಿಸಿದೆ ಅಂತಾನೆ ಅರ್ಥ. ಇದು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಇದು. ಆದ್ರೂ ಕೂಡ BPL ಅಂದ್ರೆ ಏನು? ಬಿಲೋ ಪವರ್ಟಿ ಲೈನ್ ಅಂತ. ಸೊ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬ, ವ್ಯಕ್ತಿ ಅಂತ. ಆದ್ರೆ ಸರ್ಕಾರ ಹಿಂಗೆಲ್ಲ ಕೊಡ್ತಿದೆ. ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತಂದ್ರೆ, BPL ಕಾರ್ಡ್ ಒಂದನ್ನ ಸರಿಯಾಗಿ ಮಾಡಿದ್ರೆ, ಯಾರು ಅಕ್ರಮವಾಗಿ BPL ಕಾರ್ಡ್ ಮಾಡಿದ್ರೋ ಅಂತವನ್ನ ರದ್ದು ಮಾಡಿದ್ರೆ, ಮುಟ್ಗೋಲು ಹಾಕೊಂಡ್ರೆ, ಲಕ್ಷಾಂತರ BPL ಕಾರ್ಡ್ಗಳು ಪಟ್ಟಿಯಿಂದ ಹೊರಗಡೆ ಹೋಗ್ತವೆ. ಅಷ್ಟು ಜನಕ್ಕೆ ಕೊಡ್ತಿರುವಂತಹ ಅನ್ನಭಾಗ್ಯದ ಸೌಲಭ್ಯ ಸರ್ಕಾರಕ್ಕೆ ಉಳಿಯುತ್ತೆ. ಅಷ್ಟೇ ಅಲ್ಲ, BPL ಕಾರ್ಡ್ ಒಂದನ್ನ ಸರಿ ಮಾಡಿದ್ರೆ ಅದರಿಂದ ನಾನಾ ರೀತಿಯ ಬೆನಿಫಿಟ್ಗಳನ್ನು ತಗೊಳ್ತಿದ್ದಾರೆ. ಸೊ ಅದೆಲ್ಲವನ್ನ ಕೂಡ ಸರಿ ಮಾಡಬಹುದು. ಮತ್ತೆ ಈಗ ಗೃಹಲಕ್ಷ್ಮಿ ವಿಷಯಕ್ಕೆ ಬಂದ್ರೆ, ಒಂದ್ ಮನೆಯಲ್ಲಿ ಒಂದು ದಂಪತಿಗೆ ಒಬ್ಬ ಮಗನೋ 2-3 ಜನ ಮಕ್ಕಳು ಇದ್ರೆ ಅವ್ರು ಒಂದು ಕುಟುಂಬ ಅಂತಾನೆ ಇರ್ತಾರೆ. ಗೃಹಲಕ್ಷ್ಮಿ ಕೊಡೋದು ಮನೆಯ ಯಜಮಾನತಿಗೆ ಒಬ್ಬರಿಗೆ ಕೊಡ್ತದೆ. ಏನ್ ಮಾಡ್ತಾರೆ, ಸಪರೇಟ್ ಕಾರ್ಡ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಈಗ ಅಪ್ಪ ಅಮ್ಮ, ಮೊದಲನೇ ಮಗ, ಎರಡನೇ ಮಗ, ಮೂರನೇ ಮಗ, ಮಕ್ಳು ಇರ್ತಾರೋ ಅಷ್ಟು ಜನದ ಮಕ್ಕಳಿಗೆ BPL ಕಾರ್ಡ್ ಅನ್ನ ಸೃಷ್ಟಿ ಮಾಡಿ 2,000 ಪಡ್ಕೊಳ್ಬೇಕಾಗಿರುವಂತಹ ಜಾಗದಲ್ಲಿ 4,000, 6,000, 8,000 ಪಡ್ಕೊಳ್ತಿದ್ದಾರೆ. ಮತ್ತೆ ಇನ್ಕಮ್ ಟ್ಯಾಕ್ಸ್, ಮತ್ತೆ ಕೆಲವರು ಈಗ ಇದು ನಾನು ಗ್ರಾಮೀಣ ಭಾಗದಲ್ಲಿ ಹಂಗಾಯ್ತಾ, ನಗರ ಪ್ರದೇಶಗಳಲ್ಲಿ ಸ್ವಂತ ಮನೆ ಇರುತ್ತೆ, ಮತ್ತೆ ಜೊತೆಗೆ ಇನ್ನೊಂದು ಮನೆ ಇರುತ್ತೆ, ಬಾಡಿಗೆ ಕೊಟ್ಟಿರ್ತಾರೆ. ಕೆಲವರಿಗೆ 1, 2, 3, 4 ಈ ತರದೆಲ್ಲ ಇರುತ್ತೆ. ಬಾಡಿಗೆ ತಗೊಳ್ತಿರ್ತಾರೆ, ವ್ಯಾಪಾರ ವಹಿವಾಟು ಮಾಡ್ತಿರ್ತಾರೆ, ಅದರಿಂದ ಲಾಭ ಗಳಿಸ್ತಿರ್ತಾರೆ, ಅವರ ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ತಾರೆ. ಆದ್ರೆ ಅವರ ಮನೆಯ ಒಡತಿ ಗೃಹಲಕ್ಷ್ಮಿ ಹಣವನ್ನ ಡ್ರಾ ಮಾಡ್ತಿರ್ತಾರೆ, ಅವ್ರ ಖಾತೆಗೆ ಹೋಗ್ತಾ ಇರುತ್ತೆ. ಇದನ್ನ ಸರಿಪಡಿಸ್ಬೇಕಲ್ಲ ಸರ್ಕಾರ. ಆಗ ಸರ್ಕಾರ ಬಂದಾಗ ಹೇಳಿ ನಮಗೆ ಕೊಟ್ಟರು ಓಕೆ, ಬಟ್ ಹಂತವಾಗಿ ಎಲ್ಲವನ್ನ ಸರಿಪಡಿಸಿದ್ರೆ ದೊಡ್ಡ ಮಟ್ಟದ ದುಡ್ಡು ಉಳಿತಾಯ ಆಗುತ್ತೆ. ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಫಸ್ಟ್ ಹೆಸರು ನೋಂದಾಯಿಸ್ಕೊಂಡಿದ್ದಾರೆ ಆಲ್ಮೋಸ್ಟ್ 1.25 ಕೋಟಿಯಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಹೆಸರು ನೋಂದಾಯಿಸ್ಕೊಂಡಿದ್ದಾರೆ. 2-3 ವರ್ಷದಲ್ಲಿ ಯಾರು ಸತ್ತೇ ಇಲ್ವಾ? ಸತ್ತಿರ್ತಾರೆ. ಸತ್ತಾಗ ಅವರ ಖಾತೆಗೆ
ಅದನ್ನ ತಡೆ ಹಿಡಿಬೇಕು, ಹೋಗಿದ್ರೆ ವಾಪಸ್ ಹ್ಮ್ ತಗೋಬೇಕು, ಎಷ್ಟು ಕೇಸ್ ಹಂಗಾಗಿದಾವೆ, ಎಷ್ಟು ದುಡ್ಡನ್ನ ತಡೆ ಹಿಡಿದಿದೆ ಅಥವಾ ಎಷ್ಟು ದುಡ್ಡನ್ನ ವಾಪಸ್ ತೆಗೆದುಕೊಂಡಿದೆ ಅಂತ ಸರ್ಕಾರ ಹೇಳ್ಬೇಕಲ್ಲ ಜನಕ್ಕೆ. ಹ್ಮ್ ಅಂದ್ರೆ ನಾನು ಎಷ್ಟು ವೇಸ್ಟ್ ಆಗ್ತಿದೆ ಅನ್ನೋದಕ್ಕೆ ಇಷ್ಟೆಲ್ಲ ಡೀಟೇಲ್ ಆಗಿ ನಿಮ್ಗೆ ಹೇಳಿದೆ. ಕರೆಕ್ಟ್ ಎಲ್ಲವೂ ಸರ್, ಕರೆಕ್ಟ್. ಎಲ್ಲದರಲ್ಲೂ ಹ್ಮ್ ರೀತಿಯ ಸಮಸ್ಯೆಗಳಿದೆ ಎಲ್ಲ ಯೋಜನೆ, ಗ್ಯಾರಂಟಿ ಯೋಜನೆಗಳಲ್ಲಿ. ಗ್ಯಾರಂಟಿ ಹ್ಮ್ ಯೋಜನೆಗಳ ಪರ ನಾನು. ಗ್ಯಾರಂಟಿ ಯೋಜನೆಗಳು ಹ್ಮ್ ಇರಬೇಕು. ಅದು ನಾನು ಹೇಳಿದಲ್ಲ, ಜನರ ದುಡ್ಡನ್ನ ಜನರಿಗೆ ಕೊಡುವಂತಹ ಒಂದು ಒಳ್ಳೆಯ ಮಾದರಿ. ಆದ್ರೆ ಪರಿಷ್ಕರಣೆ ಆಗ್ಬೇಕು, ಅರ್ಹರಿಗೆ ಮಾತ್ರ ಸಿಗುವ ರೀತಿಯಲ್ಲಿ ಇರಬೇಕು. ಅದನ್ನ ಸರ್ಕಾರ ಮಾಡಬೇಕು. ನನ್ನ ಪ್ರಕಾರ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಆ ಹೆಜ್ಜೆಯನ್ನ ಇಡಬೇಕು, ಮಾಡಿ ಉಳಿಸಿ ಒನ್ಸ್ ಅಗೇನ್ ಜನರ ದುಡ್ಡನ್ನ ಜನರಿಗೆ ಕೊಡೋ ತರ ಆಗ್ಬೇಕು ಅಂತ ಹೇಳಕ್ ಬಯಸ್ತೀವಿ. ಓಕೆ. ಅತ್ತೆ ಮೇಡಮ್, ಈಗ ಲಿಂಗತ್ವ ಅಲ್ಪಸಂಖ್ಯಾತರ ಪರ ಹೋರಾಟಗಾರ್ತಿಯಾಗಿ ನಿಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಅಥವಾ ಸೌಲಭ್ಯಗಳು ಬೇಕು ಅಂತ ನೀವ್ ಏನ್ ಬಯಸ್ತೀರಾ? ಪಾಯಿಂಟ್ ನಾನು ಟು ಬರೀ ಪಾಯಿಂಟ್ ಹೇಳ್ತಾ ನಾನು ಬರೀ ಲಿಂಗತ್ವಕ್ಕೆ ಸೀಮಿತವಾದ ಅಲ್ಪಸಂಖ್ಯಾತ ಹೋರಾಟಗಾರ್ತಿ ಅಲ್ಲ. ಮನುಷ್ಯ ಕುಲಕ್ಕೆ ಆಗುವ ಎಲ್ಲ ಅನ್ಯಾಯಗಳ ವಿರುದ್ಧ, ದೌರ್ಜನ್ಯಗಳ ವಿರುದ್ಧ, ಹಿಂಸೆಗಳ ವಿರುದ್ಧ, ತಾರತಮ್ಯಗಳ ವಿರುದ್ಧ ಹೋರಾಟ ಮಾಡುವ ಸಾಮಾಜಿಕ ಹೋರಾಟಗಾರ್ತಿ. ಲಿಂಗತ್ವ ಅನ್ನೋದು ಬರೀ ಜೆಂಡರ್ಗೆ ಸಂಬಂಧಪಟ್ಟಂತ ಟ್ರಾನ್ಸ್ಜೆಂಡರ್ ಸಮುದಾಯ ಅಂತ ಹೇಳ್ತೀವಿ, ಅದಕ್ಕಲ್ಲ. ಸೊ ಲೈಂಗಿಕತೆ ಅಲ್ಪಸಂಖ್ಯಾತ ಇದ್ದಾರೆ, ಸಲಿಂಗ ಕಾಮಿಗಳು, ದ್ವಿಲಿಂಗ ಕಾಮಿಗಳು, ಲೆಸ್ಬಿಯನ್ ಮಹಿಳೆಯರು, ಪರ್ಲಿಂಗ ಕಾಮಿಗಳು, ಪ್ಯಾನ್ಸ್ ಕಾಮಿಗಳು, ಎ ಸೆಕ್ಷುವಲ್ ಕಾಮಿಗಳು. ಸೊ ಈ ರೀತಿ ಮತ್ತೆ ಇದು ಅಂತರ್ಲಿಂಗಿ ಸಮುದಾಯ, ಜೋಗಪ್ಪ, ಮರ್ನಾಡಿ, ಶಿವಶಕ್ತಿ, ಜೋಗ್ತ, ಆಕ್ಮ, ನಿರ್ವಾಣ. ವೈವಿಧ್ಯತೆಯ ಸಮುದಾಯದಲ್ಲಿ ವೈವಿಧ್ಯತೆಯಿಂದ ಇರುವಂತ ಸಮುದಾಯ ನಾವಾಗಿದ್ದೇವೆ. ಅದಕ್ಕೆ ನೇರ ಉದಾಹರಣೆ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ನಮಗ್ ಮಾತ್ರ ಮಾಹಿತಿ ಇರೋದು ಒಂದು ಕಾರಣ. ಎರಡನೇದು ಬಂದು ಈ ಅಂಕಿಅಂಶ ನಾವೇನ್ ತಗೊಂಡ್ ಬಂದಿದೀವಲ್ಲ, ಅದು ನಿಜವಾದ ಅಂಕಿಅಂಶ ಅಲ್ಲ. ಓಕೆ. ಸೊ ಒಟ್ಟಾರೆ ಲೈಂಗಿಕ ಕಾರ್ಯಕರ್ತೆಯರಿಗೆ ಏನ್ ಡಿಮಾಂಡ್ ಇದೆ ಅಂತಂದ್ರೆ, ಡಾಕ್ಟರ್ ಜಯಮಾಲಾ ಸಮಿತಿಯ ಅಧ್ಯಕ್ಷತೆಯಲ್ಲಿ ಏನು ಲೈಂಗಿಕ ಕಾರ್ಯಕರ್ತೆಯರ ಸ್ಥಿತಿಗತಿಗಳ ಅಧ್ಯಯನ ಸಮಿತಿಯ ಒಂದು ರಿಪೋರ್ಟ್ ನ ಸರ್ಕಾರ ಒಪ್ಕೊಂಡಿತ್ತು 2016-17 ಇಸ್ವಿನಲ್ಲಿ. ಆ ರಿಪೋರ್ಟ್ ನ ಸರ್ಕಾರ ಈ ಕೂಡಲೇ ಅನುಷ್ಠಾನ ಮಾಡ್ಲೇಬೇಕು. ಸೊ ಅದು ಸೆಕ್ಸ್ ವರ್ಕರ್ಸ್ ಪರವಾಗಿ ಒಂದು ಡಿಮಾಂಡ್ ಇರುವಂತದ್ದು. ಇನ್ನು ದೇವದಾಸಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಒಂದು ಬೇಡಿಕೆಗಳು ಹೋಗಿದ್ದಾವೆ, ಅದನ್ನು ಕೂಡ ಡಿಮ್ಯಾಂಡ್ ನಾವು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಚಾಚು ತಪ್ಪದೆ ಅತಿ ಹೆಚ್ಚು ಹಣವನ್ನ ಇಟ್ಟು ಈ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟೇಷನ್ ಮಾಡ್ಬೇಕು. ರೆಕಮೆಂಡೇಶನ್ಗಳು ಸುಮ್ಮನೆ ಕೊಡೋದಿಲ್ಲ, ವಾಸ್ತವ ಸ್ಥಿತಿಗಳನ್ನ ಇಟ್ಕೊಂಡೆ ಅಲ್ಲಿ ಒಂದು ರೆಕಮೆಂಡೇಶನ್ ಮಾಡಿರ್ತಾರೆ. ಮತ್ತೆ ಲೈಂಗಿಕ ಅಲ್ಪಸಂಖ್ಯಾತ ನಾವು ಕೇಳೋದು ಇಷ್ಟೇನೇನೆ, ಒಂದು ಲಿಂಗತ್ವ ಅಲ್ಪಸಂಖ್ಯಾತರ ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡಬೇಕು. ಈ ರಚನೆಯಲ್ಲಿ ನಮ್ಮ ಸಮುದಾಯದವರು ಅತಿ ಹೆಚ್ಚು ಸಮುದಾಯದವರ ಭಾಗ ಆಗಿರ್ಬೇಕು. ಈ ಒಂದು ಮಂಡಳಿಗೆ ನಮ್ಮ ಸಮುದಾಯದ ಅಧ್ಯಕ್ಷತೆಯನ್ನು ಮಾಡಬೇಕು. ನಾವು ಕೇಳುವುದು 20,000 ಕೋಟಿಯ ಬಜೆಟ್ ಅನ್ನ ಸರ್ಕಾರ ನಮ್ಮ ಸಮುದಾಯಗಳಿಗೆ ಒಂದು ಸಪರೇಟ್ ಆಗಿ ಜೆಂಡರ್ ಬಜೆಟಿಂಗ್ ನ ಮಂಡಿಸ್ಬೇಕು ಅನ್ನೋದನ್ನ ನಾವು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ, ಸಾಮಾಜಿಕ ಚಳುವಳಿ ಭಾಗ ಆಗಿರುವಂತವ್ರು, ಸಮಾಜವಾದವನ್ನ ನಂಬಿರುವಂತ ಮುಖ್ಯಮಂತ್ರಿಗಳ ಮೇಲೆ ಈ ಸತಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಅದು ನಮ್ಮ ನಿರೀಕ್ಷೆ ಇದೆ, ಅದು ಚಾಚು ತಪ್ಪದೆ ಆಗ್ಲೇಬೇಕು ಅಂತ ಹೇಳಿ. ಅದು ಬಿಟ್ಟರೆ ಇನ್ನು ಮೂಲಭೂತ ಹಕ್ಕುಗಳು ಎಲ್ಲವೂ ದೊರಕಬೇಕು, ಸಾಂವಿಧಾನಿಕವಾದ ಬದ್ಧವಾದ ಹಕ್ಕುಗಳು ಎಲ್ಲವೂ ಸಿಗುವಂತ ಕೆಲಸಗಳನ್ನ ಮಾಡ್ಬೇಕು. ಇದೆಲ್ಲದರ ಜೊತೆಗೆ ಒಂದು ಸಮುದಾಯ ಅಷ್ಟು ಘನತೆಯಿಂದ ಬಾಳ್ಲಿಕ್ಕೆ ಯಾವ್ದೆಲ್ಲ ವಾತಾವರಣ ಸೃಷ್ಟಿ ಮಾಡಕ್ ಸಾಧ್ಯ ಆಗುತ್ತೋ ಎಲ್ಲಾ ಕ್ಷೇತ್ರಗಳು ಮಾಡ್ಲೇಬೇಕಾಗ್ತದೆ ಅನ್ನೋದನ್ನ, ಜೊತೆಗೆ ರಾಜಕೀಯ ಪ್ರಾತಿನಿಧ್ಯತೆ, ಶಾಸನ ಸಭೆಗಳಲ್ಲಿ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯತೆ ಕೊಡ್ಲೇಬೇಕು ಅನ್ನೋದನ್ನ ನಾವು ಈ ಮೂಲಕ, ಈ ದಿನ .com ಮೂಲಕ ಸರ್ಕಾರವನ್ನ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇರೋ ಒಂದು ಭರವಸೆ ಇದೆ. ಆ ಭರವಸೆನ ಈ ಬಜೆಟ್ ನೋಡಿದ್ಮೇಲೆ ಮತ್ತೊಂದು ಚರ್ಚೆ ತಾವು ಆರ್ಗನೈಸ್ ಮಾಡ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ಪವಿತ್ರ. ಓಕೆ. ಧರಣಿ ಸರ್, ಕೊನೆಯದಾಗಿ ಈಗ ಕೇಂದ್ರದ ಬಜೆಟ್ ಯಾವಾಗ್ಲೂ ಜಾರಿಯಾದಾಗ್ಲೂ ಸಾಮಾನ್ಯವಾಗಿ ಜನರಿಗೆ ಅನ್ಸೋದು ಇದು ಕಾರ್ಪೊರೇಟ್ ಪರದ ಘೋಷಣೆಗಳಿದೆ ಅಂತ. ಸೊ ಈ ಬಾರಿ ನೀವ್ ಆಗ್ಲೇ ಹೇಳಿದ್ರಿ ಸಿದ್ದರಾಮಯ್ಯನವರ ಕೈ ಕಟ್ ಹಾಕದಂಗಾಗಿದೆ ಅಂತ. ಆ ಒಂದು ಕಾರಣಕ್ಕೆ ಅಥವಾ ಈಗಾಗ್ಲೇ ಕುರ್ಚಿ ಕಾಳಗ ಸಹ ನಡೀತಾ ಇದೆ ರಾಜ್ಯದಲ್ಲಿ, ಆ ಒಂದು ಕಾರಣಕ್ಕೆ ಸಿದ್ದರಾಮಯ್ಯನವರೇನಾದ್ರೂ ಕಾರ್ಪೊರೇಟ್ ಗಳಿಗೆ ಮಣೆ ಹಾಕೋ ಸಾಧ್ಯತೆ ಇದೆಯಾ? ಇಲ್ಲ ನೋಡಿ, ಈಗ ಮೊನ್ನೆ ಧಾರವಾಡದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಯ್ತು. ನಿರುದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ಯಾವ ಕಾರಣಕ್ಕೆ? ಉದ್ಯೋಗ ಕೊಡ್ತಿಲ್ಲ ಸರ್ಕಾರ, ಉದ್ಯೋಗ ಸೃಷ್ಟಿ ಆಗ್ತಿಲ್ಲ ಅಂತ. ಅದು ಬರೀ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗಬಾರ್ದಿತ್ತು, ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಪ್ರತಿಭಟನೆಯನ್ನ ಅವರು ಮಾಡಬೇಕಾಗಿತ್ತು. ಯಾಕೆಂದ್ರೆ ಉದ್ಯೋಗವನ್ನ ಸೃಷ್ಟಿ ಮಾಡೋದು ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಕರ್ತವ್ಯ. ಇದೇ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ 2013ರಲ್ಲಿ 2014ರಲ್ಲಿ ಅವರು ಪ್ರಧಾನಿ ಆದ್ರು. ಅದಕ್ಕೂ ಮೊದಲು ಚುನಾವಣಾ ಭಾಷಣಗಳಲ್ಲಿ ಹೇಳಿದ್ರು, ನಾವು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ.
ಬಿಜೆಪಿ ಪ್ರಣಾಳಿಕೆಯಲ್ಲಿ ಕೂಡ ಆ ಅಂಶವನ್ನ ಹೇಳಿತ್ತು. ಹ್ಮ್ ಅವ್ರದ್ದು ಜವಾಬ್ದಾರಿ ಇದೆ ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಈಗ ನೀವು ಹೇಳಿದ್ರಲ್ಲ ಕಾರ್ಪೊರೇಟ್ ಗಳಿಗೆ ಮಣೆ ಹಾಕ್ತಾರಂತ, ಹ್ಮ್ ಖಂಡಿತ ಉದ್ಯಮಿಗಳನ್ನ ಕರ್ನಾಟಕದ ಕಡೆಗೆ ಆಕರ್ಷಣೆ ಮಾಡಲೇಬೇಕು. ಈಗ ಇಡೀ ದೇಶದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆನಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ ಇದೆ. ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ನಾನು ಯಾಕೆ ನಿಮ್ಗೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಬಂಡವಾಳ ಬರ್ತಿದೆ, ಉದ್ಯೋಗಗಳು ಸೃಷ್ಟಿ ಆಗ್ತಿಲ್ಲ. ಉದ್ಯೋಗಗಳು ಸೃಷ್ಟಿ ಆಗುವಂತಹ ಉತ್ಪಾದನಾ ವಲಯಗಳು ಬರಬೇಕು, ಅಂತಹ ಕಂಪನಿಗಳು ಕಾರ್ಖಾನೆಗಳು ಬರಬೇಕು. ಅಂತಹ ಕಾರ್ಖಾನೆಗಳನ್ನ ಅಥವಾ ಕಂಪನಿಗಳನ್ನ ಸರ್ಕಾರ ಇಲ್ಲಿಗೆ ಕರೆತರಬೇಕು ಅಂತಂದ್ರೆ ಅದಕ್ಕೆ ಪೂರಕವಾಗಿ ಇಲ್ಲಿ ಕೌಶಲ್ಯ ತರಬೇತಿ ಇರಬೇಕು, ಕೌಶಲ್ಯ ಭರಿತ ಒಂದು ಯುವ ಸಮೂಹ ಇರಬೇಕು. ಹಾಗಿದ್ದಾಗ ಆ ಕಂಪನಿಗಳಲ್ಲಿ ಅಥವಾ ಕಾರ್ಖಾನೆಗಳಿಗೆ ಒಂದು ವಿಶ್ವಾಸ ಇರುತ್ತೆ, ಅಲ್ಲೋಗಿ ನಾವು ನಮ್ಮ ಸಂಸ್ಥೆಯನ್ನ ಶುರು ಮಾಡ್ಬೋದು, ಲಾಭ ಮಾಡ್ಬೋದು ಅನ್ನೋದು. ಕೈಗಾರಿಕೆಗಳು ಬರೋದು, ಕಂಪನಿಗಳು ಬರೋದು ಕೂಡ ಬಹಳ ಮಹತ್ವ. ಆ ಕಾರಣಕ್ಕೆ ಕೈಗಾರಿಕೆಗಳಿಗೆ, ಕಂಪನಿಗಳಿಗೆ ಸರ್ಕಾರ ಮನ್ನಣೆ ನೀಡಬೇಕಾಗಿರೋದು ಕೂಡ ಬಹಳ ಮಹತ್ವದ್ದು. ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಉದ್ಯೋಗಗಳು ಸೃಷ್ಟಿಯಾಗುವಂತಹ ಕಂಪನಿಗಳು, ಕೆಲಸಗಳು, ಕಾರ್ಖಾನೆಗಳು ಬರಬೇಕು. ಅದಕ್ಕೆ ಮಾತ್ರ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅಥವಾ ಸರ್ಕಾರದ ಬೇರೆ ಸಂದರ್ಭದಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು. ಓಕೆ ಸರ್, ಲಾಸ್ಟ್ ಪ್ರಶ್ನೆ. ಸಾಮಾನ್ಯ ಜನರಿಗೆ ಈ ಬಜೆಟ್ ಅಲ್ಲಿ ಇದನ್ನೂ ಸೇರಿಸಿದ್ರೆ ಸಾಮಾನ್ಯ ಜನರಿಗೆ ಇನ್ನೂ ಸಹಾಯ ಆಗತ್ತೆ ಅನ್ನುವಂತ ಪಾಯಿಂಟ್ಸ್ ಏನಾದ್ರೂ ಇದೆಯಾ? ಇಲ್ಲ, ಸಾಮಾನ್ಯ ಜನರಿಗೆ ಈಗ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ ಇರುತ್ತೆ, ಒಂದೊಂದು ವರ್ಗಗಳು ಒಂದೊಂದು ರೀತಿಯಲ್ಲಿ ನಿರೀಕ್ಷೆಯನ್ನ ಮಾಡ್ತಿದ್ದೇವೆ, ಮತ್ತೆ ಬೇಕಿರುವಂಥದ್ದು ಬಹಳ ಇದೆ. ಪರ್ಟಿಕ್ಯುಲರ್ಲಿ ಇಂಥದೇ ಅಂತ ಖಂಡಿತ ನಾನು ಆ ಕಡೆ ಗಮನ ಕೊಟ್ಟಿಲ್ಲ, ಗೊತ್ತಿಲ್ಲ. ಒಂದೇನಪ್ಪಾ ಅಂದ್ರೆ, ಒಂದು ನಿರುದ್ಯೋಗ ಸಮಸ್ಯೆ ಇದೆ, ಬೆಲೆ ಏರಿಕೆ ಸಮಸ್ಯೆ ಇದೆ. ಇದೆಲ್ಲ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇವೆಲ್ಲ ಇವತ್ತಿನ ಈ ಮಧ್ಯಮ ವರ್ಗದ ಮೇಲೆ, ಬಡವರ್ಗದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಬೀರ್ತಿದೆ, ದುಷ್ಪರಿಣಾಮವನ್ನ ಬೀರ್ತಿದೆ. ಸೊ ಅದಕ್ಕೇನಾದ್ರೂ ಕ್ರಮವನ್ನ ಕೈಗೊಳ್ಬೇಕು. ನಾನಾಗ್ಲೇ ಹೇಳಿದ ಕಂಪನಿಗಳು, ಕಾರ್ಖಾನೆಗಳನ್ನ ಕರ್ನಾಟಕದ ಕಡೆ ಬರೋ ರೀತಿಯಲ್ಲಿ ಮಾಡಬೇಕು. ಆಗ ಜಾಬ್ ಕ್ರಿಯೇಷನ್ ಆಗುತ್ತೆ. ಜಾಬ್ ಕ್ರಿಯೇಷನ್ ಆದ್ರೆ ಅದು ಒಬ್ಬ ಯುವಕ ಯುವತಿಯ ಪ್ರಶ್ನೆ ಆಗಿರಲ್ಲ, ಅಥವಾ ಒಬ್ಬ ಯುವಕ ಯುವತಿಯ ರಕ್ಷಣೆ ಆಗಿರಲ್ಲ, ಒಂದು ಇಡೀ ಕುಟುಂಬದ ಭದ್ರತೆ ಆಗಿರುತ್ತೆ, ಜೀವನ ಭದ್ರತೆ ಆಗಿರುತ್ತೆ. ಹೀಗೆ ಸರ್ಕಾರ ಅಂದ್ರೆ ನಾನಾ ಆಯಾಮಗಳಿಂದ ಯೋಚನೆ ಮಾಡಿ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಗೂ ಸಹ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ ಜೊತೆ ಜಾಯ್ನ್ ಆಗಿ ಬಜೆಟ್ ಬಗ್ಗೆ ಹಲವು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.